ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಬಾರ್ದಂತಹ ತಪ್ಪುಗಳನ್ನು ಸ್ವಲ್ಪ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದಂದು ಕೆಲ ತಪ್ಪುಗಳನ್ನು ತಪ್ಪಿಸಬೇಕಾಗುತ್ತೆ. ದೇವಿಯ ಆಶೀರ್ವಾದ ಪಡೆಯೋದು ತುಂಬ ಮುಖ್ಯವಾಗಿರುತ್ತೆ. ಇಲ್ಲಿ ನೀವು ತಪ್ಪು ಮಾಡಲೇಬಾರ್ದು ಅಂತ ಪ್ರಮುಖ ಒಂದು ನಿಯಮಗಳನ್ನ ಮಾಡಿರ್ತಾರೆ. ಅವನ್ನ ನಾವು ಪಾಲಿಸಲೇಬೇಕಾಗುತ್ತೆ. ನಾವು ವರಮಹಾಲಕ್ಷ್ಮಿಯ ಪ್ರತಿಫಲ ಪಡಿಬೇಕು ಅಂದರೆ ಈ ತಪ್ಪುಗಳನ್ನ ಮಾಡಬಾರ್ದು. ಏನಪ್ಪ ಅಂತ ಹೇಳಿದರೆ, ಅಶುದ್ಧತೆಯಿಂದ ಪೂಜೆ ಮಾಡಬೇಡಿ. ಅಂದರೆ ಪೂಜೆ ಮಾಡುವ ಮುನ್ನ ಶುದ್ಧತೆಯೇ ಮುಖ್ಯತೆ, ಅತೀವ ಮುಖ್ಯ. ದೇಹ ಶುದ್ಧವಾಗಿರಬೇಕು, ಮನಸ್ಸು ಶುಚಿತ್ವವಾಗಿ ಕೂಡಿರಬೇಕು, ಮನೆ ಸುತ್ತಲೂ ಸ್ವಚ್ಛತೆ ಇರಬೇಕು. ದೇವಿಗೆ ಶುದ್ಧತೆ ಮುಖ್ಯನ್ನು ಕೊಡುತ್ತಾಳೆ, ಅಂದರೆ ದೇವಿ ಶುದ್ಧತೆಗೆ ಒಲಿತಾಳೆ ಅಂತ ಹೇಳಿ. ಕಾಲು ತೊಳೆದು ಪೂಜೆಗೆ ಕುಳಿತುಕೊಳ್ಬೇಕು, ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಪೂಜೆಗೆ ಕೂತ್ಕೋಬೇಕು ಅಂತ ಹೇಳಿ. ಕೈಕಾಲು ತೊಳೆಯದೆ ನೇರವಾಗಿ ಪೂಜೆಗೆ ಕುಳಿತುಕೊಳ್ಳುವುದು ತೊಂದರೆಯ ಸಂಕೇತ ಅಂತ ಹೇಳ್ಬೋದು. ಇದು ಲಕ್ಷ್ಮಿಯ ಅಸನ್ಮುಖವಾಗಿ ಪರಿಗಣಿಸುತ್ತದೆ. ಇನ್ನೊಂದು, ಎಡಗೈಯಿಂದ ಪೂಜೆ ಮಾಡಬೇಡಿ. ಯಾವ ಕಾರ್ಯವನ್ನಾದರೂ ಬಲಗೈಯಿಂದ ಮಾಡುವುದು ಶ್ರೇಷ್ಠ. ಪೂಜೆ, ಅರ್ಪಣೆ, ನೈವೇದ್ಯ ಎಲ್ಲವೂ ಬಲಗೈಯಲ್ಲಿ ಬಳಸಬೇಕಾಗುತ್ತೆ. ದೇವಿಯನ್ನು ಕಣ್ಬಿಡಿಸಿ ಇಡಬೇಡಿ. ಅಂದರೆ ಪೂಜಾ ಸಮಯದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ನೇರವಾಗಿ ಕಣ್ಣೆತ್ತಿ ನೋಡಬಾರ್ದು. ಕಣ್ಣು ಮಿಟಿಕಿಸಲು ಅಥವಾ ದೇವಿಯನ್ನು ಅವಘಡವಾಗಿ ನೋಡುವಂತಿರಬಾರದು. ಚಿನ್ನಾಭರಣವನ್ನು ನಾವು ಹಾಕಬೇಕಾದ್ರೆ ಶುದ್ಧ ಹಾಲಿನಿಂದ, ನಾವೇನಾದರೂ ಉಪಯೋಗಿಸೋಂಥ ಬಂಗಾರನ ನಾವು ದೇವಿಗೆ ಅಲಂಕಾರಕ್ಕೆ ಬಳಸ್ತೀವಿ ಅಂತ ಹೇಳಿದರೆ ನಾವು ಅದನ್ನು ಶುದ್ಧವಾದ ಹಾಲಿನಿಂದ, ಹಸಿ ಹಾಲಿನಿಂದ ತೊಳೆದು ನಂತರ ದೇವಿಗೆ ಅಲಂಕಾರ ಮಾಡಬೇಕಾಗುತ್ತೆ. ಹಬ್ಬದ ದಿನದಂದು ಅಲಂಕಾರಿಕವಾಗಿ ಒಳ್ಳೆಯದು, ಆದರೆ ನಾವೇ ಶೃಂಗಾರ ತೋರಿಕೆಗಾಗಿ ಧರಿಸಿದರೆ ಅದು ಅಹಂಕಾರಕ್ಕೆ ಸೂಚಕವಾಗುತ್ತೆ. ಇದು ಮೇಯ್ನಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಲಕ್ಷ್ಮೀ ಪೂಜೆ ಮಾಡ್ತಿದ್ದೀವಿ ಅಂದರೆ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೀವಿ ಅಂದರೆ ನಾವು ಪೂಜೆಗಿಂತ ಹೆಚ್ಚಿಗೆ ನಮ್ಮ ಅಲಂಕಾರವನ್ನೇ ಜಾಸ್ತಿ ಮಾಡ್ತೀವಿ. ಮೊದಲನೇದಾಗಿ ನಾವು ಅಲಂಕಾರ ಮಾಡೋದನ್ನು ಇಲ್ಲಿ ಪ್ರತಿಬಿಂಬಿಸುವ ಬದಲು ದೇವಿಗೆ ಅಲಂಕಾರ ತುಂಬ ಮುಖ್ಯವಾಗಿರುತ್ತೆ ಅಂತ ನಾವು ಮೇಯ್ನಾಗಿ ತಿಳ್ಕೊಬೇಕಾಗಿರುತ್ತೆ. ಅಶುಭ ಕಾಲದಲ್ಲಿ ಪೂಜೆ ಮಾಡಬೇಡಿ. ಅಂದರೆ ಪೂಜೆ ಮಾಡಬೇಕಾದ್ರೆ ಇಂಥದೇ ಟೈಮಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಪೂಜಾ ಸಮಯ ಅಂತ ಇರುತ್ತೆ, ಆ ಸಮಯದಲ್ಲೇ ಮಾಡಬೇಕಾಗುತ್ತೆ. ಪೂಜೆ ಮಾಡುವ ಮುನ್ನ ಶುಭ ಕಾಲ, ಲಗ್ನ, ರಾಹುಕಾಲ ಪರಿಶೀಲಿಸಿ ಪೂಜೆ ಆರಂಭಿಸಬೇಕು. ನೈವೇದ್ಯವಿಲ್ಲದೆ ಪೂಜೆ ಮಾಡಬೇಡಿ. ಅಂದರೆ ಪೂಜೆಯಲ್ಲಿ ನೈವೇದ್ಯ ಅರ್ಪಣೆ ಬಹು ಮುಖ್ಯವಾಗಿರುತ್ತದೆ. ದೇವಿಗೆ ಮನಪಡುವ ಆಹಾರಗಳು ಅಂದರೆ ಹೆಸರುಬೇಳೆ ಪಾಯಸ, ಅಕ್ಕಿ ಪಾಯಸ ಸಿದ್ಧಪಡಿಸಿ ಅರ್ಪಿಸಬೇಕಾಗುತ್ತೆ. ಮನೆಯವರ ಜೊತೆ ಜಗಳ ಆಡಬೇಡಿ. ಈ ಟೈಮಲ್ಲಿ ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಮೇಯ್ನಾಗಿ ಮನೆಯವರ ಜೊತೆ ಜಗಳ ಮಾಡಬೇಡಿ. ಇನ್ನು ಮುಖ್ಯವಾಗಿ ಮನೆಯ ಹೆಣ್ಣು ಮಕ್ಕಳ ಜೊತೆ ಜಗಳ ಅಂತೂ ಆಡಲೇಬೇಡಿ. ಇದು ಇವತ್ತಿನ ದಿನ ಅಂತಲ್ಲ, ಯಾವತ್ತಿದ್ರೂ ನೀವು ನೆನ್ಪಿಟ್ಕೊಳ್ಳಿ, ಮನೆ ಹೆಣ್ಮಕ್ಳ ಜೊತೆ ಜಗಳ ಆಡೋದ್ರಿಂದ ಮಹಾಲಕ್ಷ್ಮಿಯವಳು ಮನೆಯಲ್ಲಿ ನೆಲೆಸೋಕ್ಕೆ ಇಷ್ಟಪಡಲ್ಲ. ಹಬ್ಬದ ದಿನದಲ್ಲಿ ಶಾಂತಿ ಇರಬೇಕು. ದೇವಿಗೆ ಶಾಂತ ಮನಸ್ಸು ತುಂಬ ಇಷ್ಟ ಆಗುತ್ತೆ. ಜಗಳ, ರೋಷ, ಕೋಪ ಇತ್ಯಾದಿಗಳಿಂದ ದೂರವಿರಬೇಕು. ಅವತ್ತೊಂದಿನಾದರೂ ಕಂಟ್ರೋಲ್ ಮಾಡ್ಕೊಳ್ಳಿ. ಕೊಳಕು ಮಾತು, ಅಶಿಷ್ಟ ಶಬ್ದಗಳನ್ನು ಬಳಸಬಾರ್ದು. ಅಂದರೆ ಹಬ್ಬದ ದಿನ ದೇವಿಯನ್ನು ಆಹ್ವಾನಿಸುತ್ತೇವೆ, ಆದ್ದರಿಂದ ಸ್ವಚ್ಛ ಮಾತು, ಭಕ್ತಿ ಭಾವದ ವಾತಾವರಣದಿಂದ ತುಂಬಿರಬೇಕು. ದೇವಿಯ ಪೂಜಿಸಿ ಬಿಟ್ಟು ಮತ್ತೆ ಅಲಕ್ಷ್ಯ ಮಾಡಬೇಡಿ. ಅಂದರೆ ಪೂಜೆ ಮಾಡಬೇಕಾದ್ರೆ ದೇವಿನ ಒಂದು ಸರಿಯಾಗಿ ಪೂಜೆ ಮಾಡಿ ಆಮೇಲೆ ಪೂಜೆ ಮುಗೀತಲ್ಲ ಅಂಥೇಳಿ ಅಲಕ್ಷ್ಯವಾಗಿ ಮಾಡಬೇಡಿ. ನಿಮ್ಮ ದೇವಿ ಅಂದರೆ ನಿಮ್ಮ ಮನೆಯಲ್ಲಿ ದೇವಿಯ ಶ್ರೇಷ್ಠ ಅನುಗ್ರಹ ಸದಾ ಕಾಲ ಇರಲಿ ಅಂತ ಹೇಳ್ತೀನಿ. ಇಷ್ಟು ಈ ತಪ್ಪುಗಳನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಲೇಬಾರ್ದು. ಯಾಕೆ ಅಂತ ಹೇಳಿದರೆ, ವರ್ಷಕ್ಕೆ ಒಂದು ಸಾರಿ ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಶುಕ್ರವಾರ ದಿನ ನಾವು ಲಕ್ಷ್ಮಿನ ಕಳಶ ಚೇಂಜ್ ಮಾಡೋದಾಗಿರ್ಬೋದು, ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದೇ ರೀತಿಯಾಗಿ ದೇವಿಯನ್ನು ಕೂರಿಸೋದಾಗಿರ್ಬೋದು, ಲಕ್ಷ್ಮೀ ಪೂಜೆಯನ್ನು ಮಾಡೋದಾಗಿರ್ಬೋದು. ಇವತ್ತು ಎಸ್ಪೆಷಲಿ ವರಮಹಾಲಕ್ಷ್ಮಿ ಅಂತ ಪೂಜೆ ಅಂತ ಮಾಡ್ತೀವಿ. ಹಾಗಾಗಿ ಈ ದಿನ ಈ ರೀತಿ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗುತ್ತೆ. ಮತ್ತು ನಾವು ಪ್ರತಿದಿನ ಮಾಡ್ತೀವಿ ಪೂಜೆ, ಅದಕ್ಕೂ ಕೂಡ ನಿಯಮಗಳನ್ನು ಮಾಡಲೇಬೇಕಾಗುತ್ತೆ. ಇನ್ನು ಶುಕ್ರವಾರ ಮಾಡ್ತೀವಲ್ಲ, ಅದು ಕೂಡ ಲಕ್ಷ್ಮಿ ಅಂತಲೇ ಪರಿಗಣನೆ ಆಗಿದೆ. ಅವತ್ತು ಕೂಡ ಶುದ್ಧ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ, ಆಡಂಬರಕ್ಕೆ ಮಾಡದೆ, ತೋರಿಕೆಗೆ ಮಾಡದೆ ಒಂದು ಶುದ್ಧ ಮನಸ್ಸಿನಿಂದ ಮಾಡಬೇಕಾಗುತ್ತೆ. ಆದರೆ ಮಾತ್ರ ನಿಮ್ಮ ಮನೆಗೆ ಲಕ್ಷ್ಮಿ ಕಾಲೂರ್ತಾಳೆ ಅಂತ ಇದು ಶಾಸ್ತ್ರನೇ ಹೇಳುತ್ತೆ. ಅದು ಬಿಟ್ಟು ನಾವು ಎಂಥ ಪೂಜೆ ಮಾಡ್ತೀವಿ, ಏನೇ ಮಾಡ್ತೀವಿ,
ಎಷ್ಟು ನೇಮವಾಗಿರ್ತೀವಿ, ಆದರೂ ಕೂಡ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಒಲಿತಾನೇ ಇಲ್ಲ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ಕೆಲವೊಂದು ಸರಿ ನಾವು ಡಿಮೋಟಿವೇಶನ್ ಆಗೋದು ಕೂಡ ತುಂಬಾ ಇದೆ. ಆದರೆ ಲಕ್ಷ್ಮಿ ಒಲಿಬೇಕು ಅಂತ ಹೇಳಿದರೆ, ಲಕ್ಷ್ಮಿಗೆ ಆದಂತಹ, ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂದರೆ ಅದಕ್ಕೆ ಆದಂತಹ ಕಾಲ ಕೂಡಿ ಬರಬೇಕಾಗುತ್ತೆ. ನಾವು ನಮ್ಮ ಕರ್ತವ್ಯ ಮಾಡಬೇಕು. ಲಕ್ಷ್ಮೀ ದೇವಿಗೆ ನಮ್ಮ ಮನೆಗೆ ಯಾವಾಗ ಬರಬೇಕು ಅನಿಸುತ್ತೋ ಆವಾಗ ಖಂಡಿತ ಲಕ್ಷ್ಮೀ ದೇವಿ ಕೂಡ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಈ ಮೂಲಕ ಹೇಳ್ತೀನಿ. ನಮ್ಮದೇನು ಅಂದರೆ ಪೂಜೆ ಪುನಸ್ಕಾರ, ಆಚಾರ ವಿಚಾರ, ಮಡಿ ಉಡಿ ತೊಡುಗೆ ಇವುಗಳನ್ನೆಲ್ಲ ನಾವು ಮಾಡೋದು ಕರ್ತವ್ಯವಾಗಿರುತ್ತದೆ. ಅನಾದಿ ಕಾಲದಿಂದನೂ ನಾವು ಒಳ್ಳೆಯ ಸಂಸ್ಕೃತಿ, ಆಚಾರ ವಿಚಾರಗಳನ್ನು, ಪದ್ಧತಿಗಳನ್ನು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಾವು ಲಕ್ಷ್ಮೀ ದೇವಿಗೆ ಎಕ್ಸ್ಪೆಷಲಿ ಇವತ್ತಿನ ದಿನ ತುಂಬ ನೇಮದಿಂದ ಮಾಡಬೇಕಾಗುತ್ತೆ. ಸೊ ಈ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ಹಾಗಂತ ನಾವು ಪ್ರತಿ ವರ್ಷವೂ ಕೂಡ ಮಾಡ್ತೀವಿ, ತುಂಬ ಅಲಂಕಾರವಾಗಿ ಮಾಡ್ತೀವಿ, ತುಂಬ ಖರ್ಚು ಮಾಡ್ತೀವಿ, ಆದರೂ ಕೂಡ ಇಷ್ಟು ವರ್ಷ ಆದರೂ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಒಲ್ದಿಲ್ಲ ಅಂಥೇಳಿ ನಿಮಗೆ ನೀವೇ ಡಿಮೋಟಿವ್ ಆಗಬೇಡಿ. ನಮಗೂ ಒಂದು ಕಾಲ ಬರುತ್ತೆ ಅಂತೇಳಿ ಒಳ್ಳೆ ಶುದ್ಧ ಮನಸ್ಸಿನಿಂದ ಈ ದಿನ ಪೂಜೆ ಮಾಡಿ ಆವಾಗ ಲಕ್ಷ್ಮೀ ದೇವಿ ಖಂಡಿತ ನಿಮ್ಮ ಮನೆಗೆ ಬಂದೇ ಬರ್ತಾಳೆ ಅಂತ ಹೇಳ್ತಾ ಈ ದಿನ ಯಾರೂ ಕೂಡ ಉಪವಾಸ ಇರಬೇಡಿ. ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಈ ದಿನ ಸಾಧ್ಯವಾದಷ್ಟು ನಿಮಗೆ ಅನ್ನದಾನ ಮಾಡಿ, ಪ್ರಸಾದ ಮಾಡಿ, ನಿಮ್ಮ ಕೈಲಾದರೆ ಅಕ್ಕಪಕ್ಕದ ಮನೆ ಮಕ್ಕಳೇನಾದರೂ ಇದ್ದರೆ ಕೊಡಿ. ಬೈ ಚಾನ್ಸ್ ನಿಮ್ಮನೆ ಹತ್ರ ಯಾರೂ ಇಲ್ಲ ಅಂತ ಹೇಳಿದರೆ ಕೊಡೋದಕ್ಕೆ ಪ್ರಸಾದ ಆಗಲಿ, ಇನ್ನೊಂದು ನಿಮ್ಮ ಕೈಲಿ ಏನಾಗುತ್ತೋ ಅದು. ಅಲ್ಲಿ ಅಕ್ಕಪಕ್ಕ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಹಸುಗಳಿರ್ಬೋದು. ಹಸುನ ಒಂದು ಲಕ್ಷ್ಮೀ ಸ್ವರೂಪವಾಗಿ ಅಂತ ಯಾವಾಗಲೂ ಪರಿಗಣನೆ ಆಗಿದೆ. ಈ ದಿನ ಲಕ್ಷ್ಮೀ ಪೂಜೆ ದಿನ ನಿಮಗೇನಾದರೂ ಆಕಳು ಕಣ್ತು ಅಂತ ಹೇಳಿದರೆ ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಕೈಲಾದಂತಹ ಒಂದು ಪ್ರಸಾದ ಆಗಿರ್ಬೋದು, ಹಣ್ಣಾಗಿರ್ಬೋದು, ಊಟ ಆಗಿರ್ಬೋದು, ಏನಾದರೂ ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡಿ. ಇದರಿಂದ ಕೂಡ ಲಕ್ಷ್ಮೀ ದೇವಿ ನಿಮಗೆ ಒಲಿತಾಳೆ ಅಂತ ಹೇಳ್ತೀನಿ. ಇಷ್ಟು ನಾನು ತಪ್ಪು ಮಾಡಬಾರ್ದು ಅಂತ ಹೇಳಿದ್ದೀನಿ. ಸೊ ಇಷ್ಟನ್ನೆಲ್ಲ ಮಾಡಿ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಕೂಡ ಒಳ್ಳೆಯದು ಮಾಡಲಿ. ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ತುಂಬಿ ತುಳುಕಲಿ. ಎಲ್ರಿಗೂ ಶಾಶ್ವತವಾಗಿ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆ ಅಂತ ಹೇಳಿದರೆ, ನನಗೆ ತಿಳಿದಷ್ಟು ನಾನು ನನ್ನ ಮನೆಯಲ್ಲಿ ಮಾಡುವಂತಹ ನಿಯಮ ನಿಷ್ಠೆಗಳನ್ನು ನಿಮಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಏನಾದರೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆದರೆ ಖಂಡಿತ ಮಿಸ್ ಮಾಡಬೇಡಿ, ಕಮೆಂಟ್ ಹಾಕಿ. ಮತ್ತು ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ದೇವಿ ಪೂಜೆ ಮಾಡಿದ್ರಿ ಅಂತ ಹೇಳಿ ನನಗೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತು ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ. ಇದು ಒಂಥರ ಮೋಟಿವೇಶನ್ ಅಂದ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಮಾಡೋದು ಮೋಟಿವೇಶನ್ ಅಲ್ವಾ. ಹೋಪ್ ಕಳ್ಕೊಬೇಡಿ, ಧೈರ್ಯವಾಗಿ ಲಕ್ಷ್ಮೀ ಪೂಜೆ ಮಾಡಿ.